ಬೋರ್ಡ್ ನೋಡ್ರಿ, ಕೆಳಗಿನ ಆಕೃತಿಯಲ್ಲಿ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿದಿಂದ ಕಂಪ್ಲೀಟ್ ಒಂದು ಸರ್ಕಲ್ ಮಾಡಿದ್ರೆ ಎಷ್ಟಾಗ್ತದ? 360 ಆಗ್ತದೆ. 360 ಡಿಗ್ರಿ ಆಗ್ತದೆ, ಹೌದಲ್ಲ? ಇಲ್ಲಿದಿಂದ ಇಲ್ಲಿಗೆ ಎಷ್ಟದ? 210. ಅಂದ್ರೆ ಇದಿಷ್ಟು ಒಣಗೈತಿ. ಈಗ ಆಮೇಲೆ 10 ಹೊಳಿ ಇಲ್ಲಿಂದ ಇದು ಎಷ್ಟದ? ಪ್ಲಸ್ 210 ಡಿಗ್ರಿ ಅದ. 210 ಡಿಗ್ರಿ ಅದ. ಇದು ಅಷ್ಟು ಕೂಡಿಸಿ ಏನ್ ಮಾಡಬೇಕು? ಅಷ್ಟು ಒಂದು 420 ಡಿಗ್ರಿ ಮೈನಸ್ 360 ಡಿಗ್ರಿ ಈಕ್ವಲ್ ಟು 60 ಡಿಗ್ರಿ. ಇದು ನಮ್ಮ ಆನ್ಸರ್. ನೋಡ್ರಿ, ಈ ಪ್ರಶ್ನೆ ನೋಡ್ರಿ, ಕೆಳಗಿನ ಆಕೃತಿಯಲ್ಲಿ ಎಕ್ಸ್ ನ ಬೆಲೆ ಎಷ್ಟು? ಎಕ್ಸ್ ಅಂದ್ರೆ ಇಲ್ಲ, ಈ ಕೋನ ಅದಲ್ಲ, ಈ ಕೋನದ ಅಳತೆ ಎಷ್ಟು ಅಂತ ಕೇಳ್ತಾರ. ನಾವು ಕಂಡುಹಿಡಿಯಬೇಕಾದದ್ದು ಇದು. ಅಂದ್ರೆ ನಮ್ಮದು ಈ ತ್ರಿಭುಜದಲ್ಲಿ ಎಷ್ಟು ಕೊಟ್ಟಾರಪ್ಪ ಅಂದ್ರೆ ನಾವು ಇದನ್ನು ಕಂಡುಹಿಡಿಯಬೇಕು, A1 ಕಂಡುಹಿಡಿಯಬೇಕು, A ಕಂಡುಹಿಡಿಯಬೇಕು. ಅಂದ್ರೆ ಈ ಕೋನ ಮತ್ತು ಈ ಎರಡು ಕೋನಗಳು ಒಂದಕ್ಕೊಂದು ಸಮನಾಗಿರ್ತಾವೆ. ಯಾಕೆ ಹೇಳ್ರಿ? ಈ ಎರಡು ಬಾಹುಗಳು ಇಕ್ಕಲ್ಲದಾವ. ಈ ಬಾಹು ಮತ್ತು ಇದು ಒಂದು ಬಾಹು, ಇವೆರಡು ಒಂದೇ ಅಳತೆ ಇದ್ದವ. ಅಂದ್ರೆ ಈ ಎರಡು ಕೋನಗಳು ಅಂದ್ರೆ ಸಮದ್ವಿಬಾಹು ತ್ರಿಭುಜ ಆಯ್ತಿರು. ಸಮದ್ವಿಬಾಹು ತ್ರಿಭುಜದಲ್ಲಿ ಎರಡು ಬಾಹುಗಳು ಪರಸ್ಪರ ಸಮನಾಗಿದ್ದು ಆ ಎರಡು ಬಾಹುಗಳಿಗೆ ಅಂಟಿಕೊಂಡಂತ ಎರಡು ಒಳಕೋನಗಳು ಒಂದಕ್ಕೊಂದು ಈಕ್ವಲ್ ಆಗಿರ್ತಾವ. ಹೌದಲ್ಲ? ಇದು ಈಕ್ವಲ್ ಆಗಿರ್ತಾವ. ಇದು ಎ ಆಯ್ತು. ಆಮೇಲೆ ಈ ಎರಡು ನಾವು ಶಬ್ದ ಚೆಕ್ ಮಾಡ್ಕೋಬೇಕು. ಹೆಂಗಪ್ಪ ಅದನ್ನ ಸ್ವಲ್ಪ ನೋಡಿ, ಲಕ್ಷ ಕೊಟ್ಟು ನೋಡಿ. ಇದು ಒಂದು ಸರಳ ರೇಖೆ ಅದ. ಇಲ್ಲಿ ಎಷ್ಟಾಗ್ತದ? 180 ಆಗ್ತದ. ಅಂದ್ರೆ 180ರಲ್ಲಿ ಏನ್ ಮಾಡಬೇಕು? 180ರಲ್ಲಿ ಏನ್ ಮಾಡಬೇಕು? ಈ 70 ಕಳಿಬೇಕು. 180 ಆಗ್ಬೇಕಾದ್ರೆ ಈ ಕೋನ ಇವೆರಡು ಕೂಡ 180 ಆಗಿದೆ. ಹೌದಲ್ಲ? ಅಂದ್ರೆ ಯಾವ ಕೋನ A1 ಕೂಡ್ಯದ, ಕೋನ್ A1 ಕೂಡ್ಯದ ಮತ್ತು 70 ಡಿಗ್ರಿ ಒಂದು ಕೂಡ್ಯದ. ಇವೆರಡು ಕೂಡಿ 180 ಆಗಿದೆ. ಅಂದ್ರೆ ನಾವಿಲ್ಲಿ ಕೋನ್ ಏದಳತೆಯನ್ನು ಕಂಡು ಹಿಡಿಬೇಕು. ನಾವಿಲ್ಲಿ ಅಂದ್ರೆ A 180 ಡಿಗ್ರಿ ಮೈನಸ್ 70 ಡಿಗ್ರಿ ಎಷ್ಟಾಯ್ತು? 110 ಡಿಗ್ರಿ ಈಕ್ವಲ್ ಟು A ಆಯ್ತು. ಅಂದ್ರೆ ಇದು ಎಷ್ಟಾಯ್ತದು? 110 ಆಯ್ತು. ಬರ್ಕೊಂಡ್ಬಿಡ್ಲಿ 110 ಅಂತ ಹೇಳಿ. ಅಂದ್ರೆ 110 ಆಯ್ತು. 110 ಆಯ್ತು. ಇನ್ನು ಈ ಎರಡು ಕೋನಗಳ ಈಕ್ವಲ್ ಆಗಬೇಕಲ್ಲ. ತ್ರಿಭುಜದಲ್ಲಿ ಮೂರು ಒಳಕೋನಗಳ ಮೊತ್ತ 180 ಇರ್ತದ. ಯಾವ್ಯಾವ ಕೋನ 180 ಅಂದ್ರೆ 110 ಕೂಡ್ತು ಪ್ಲಸ್ ಇದೊಂದು ಕೋನ. ಅದಕ್ಕೊಂದು ಏನು ಹೆಸರು ಕೊಟ್ಬಿಡ್ರಲ್ಲ, ಅನುಕೂಲ ಆಗ್ತದೆ. ಬಿ ಅಂತ ಕೊಟ್ಬಿಡು. ಇದು ಬಿ, ಇದನ್ನು ಬಿ ಆಗಲಿ. ಎರಡು ಬಿ ಯಾಕೆ ಬಿ ಕೊಟ್ಟೆ? ಇದರ ಅಳತೆ ಬಿ ಇತ್ತು ಅಂದ್ರೆ ಇದರ ಅಳತೆ ಬಿನೇ ಇರ್ತದ. ಅಂದ್ರ ಇದು ಒಂದು ಬಿ, ಇದೊಂದು ಬಿ. ಬಿ ಪ್ಲಸ್ ಬಿ ಈಕ್ವಲ್ ಟು 180 ಡಿಗ್ರಿ ಆಗ್ತದೆ. ಎಷ್ಟು? 180 ಡಿಗ್ರಿ ಆಗ್ತದೆ. ಅಂದ್ರೆ 110 ಡಿಗ್ರಿ ಪ್ಲಸ್ 2b ಈಕ್ವಲ್ ಟು 180 ಡಿಗ್ರಿ. 2b ಈಕ್ವಲ್ ಟು 180 ಡಿಗ್ರಿ ಮೈನಸ್ 110 ಡಿಗ್ರಿ. 2b ಈಕ್ವಲ್ ಟು ಎಷ್ಟು? 70 ಡಿಗ್ರಿ.
ಬಿ ಈಕ್ವಲ್ ಟು 70/2 2 35 ಈಕ್ವಲ್ ಟು 35 ಡಿಗ್ರಿ. ಆದ್ದರಿಂದ ಬಿ ಈಕ್ವಲ್ ಟು 35 ಡಿಗ್ರಿ ಆಯ್ತು. ಅಂದ್ರೆ ಇದನ್ನು 35 ಸಿಕ್ತು, ಇದನ್ನು 35 ಸಿಕ್ತು, ಇದನ್ನು 35. ಯಾಕೆ 35 ಬಂತು? ಈ ಎರಡು ಬಾಹುಗಳು ಈಕ್ವಲ್ ಅದ, ಸಮದ್ವಿ ಬಾಹುಗಳು. ಹೌದಾ? ಬರೋಬರ. ಮತ್ತು ಈ ಎಕ್ಸ್ ಬೇಕಲ್ಲ, ಈ ಕಡೆ 35 ಆಯ್ತು, ಈ ಕಡೆ 35 ಡಿಗ್ರಿ ಆಯ್ತು. ಇದನ್ನು 35 ಡಿಗ್ರಿ ಆಗಿದೆ. ಇದಿಷ್ಟೇ ನೋಡ್ರಿ, ಇದಿಷ್ಟೇ. ಅದ್ರ ಹೆಂಗೆ ಹಿಂಗಾದಂತ ತಿಳ್ಕೊಳ್ಳಿ. ಇಷ್ಟೇ ಇದಾದಲ್ಲ, ಇದು ಮತ್ತು ಇದು ಅಂದ್ರೆ ಹಿಂಗೆ. ಈ ಕಡೆ ಎಷ್ಟದ? 35 ಅದ. ಈ ಕಡೆ ಎಷ್ಟಿರ್ತವೆ ಅಂದ್ರೆ ಇಲ್ಲಿಂದ ಇಲ್ಲಿ ಎಷ್ಟಿರ್ತವೆ? 180 ಇರ್ತದಲ್ಲ. ಅಂದ್ರೆ 180 ಇರ್ತದಲ್ಲ ಎರಡು ಕೂಡಿ. ಏನೇನು ಕೂಡಿರ್ತದ? ಈ 35 ಡಿಗ್ರಿ ಒಂದು ಕೂಡ್ತದ, 35 ಡಿಗ್ರಿ ಒಂದು ಕೂಡ್ತದ, ಮತ್ತೇನು ಕೂಡ್ತದ? ಎಕ್ಸ್ ಡಿಗ್ರಿ ಒಂದು ಕೂಡ್ತದ. ಹೌದಾ? ಅಂದ್ರೆ 180 ಡಿಗ್ರಿ ಮೈನಸ್ 35 ಡಿಗ್ರಿ ಈಕ್ವಲ್ ಟು ಎಕ್ಸ್ ಡಿಗ್ರಿ. 180 35 ಮೈನಸ್ ಮಾಡಿ, 145 ಡಿಗ್ರಿ ಈಕ್ವಲ್ ಟು ಎಕ್ಸ್. ಆದ್ದರಿಂದ ಎಕ್ಸ್ ಈಕ್ವಲ್ ಟು 145. ಇದು ನಮ್ಮ ಆನ್ಸರ್ ಆಯ್ತು. ಎಕ್ಸ್ ಈಕ್ವಲ್ ಟು ಎಷ್ಟಾಯ್ತು? 145 ಡಿಗ್ರಿ. ಅರ್ಥ ಆಗಿರ್ತದ? ನೋಡ್ಬೋದು. ಇದು ಆದರೂ ಸಹ ಸಮದ್ವಿಬಾಹು ತ್ರಿಭುಜನೇ ಅದ. ಅಂದ್ರೆ ಇದು ಏನದಿದು? ಈ ಬಾಹು ಮತ್ತು ಈ ಬಾಹು ಇವೆರಡು ಏನದವ? ಒಂದೇ ಅಳತೆ ಅದಾವ. ಅಂದ್ರೆ ಇದು 54 ಅಂದ್ರೆ ಇದು ಎಷ್ಟಿರಬೇಕು? ಇದನ್ನು 54 ಇರಲೇಬೇಕಲ್ಲ. ಹೌದಲ್ಲ? ಯಾಕ? ಈ ಎರಡು ಬಾಹುಗಳೇನದಾವ ಒಂದಕ್ಕೊಂದು ಸಮನಾಗ್ಯಾವ. ಹೌದಾ? ಅಂದ್ರೆ ಇದು ಒಂದು ಕೋನ, ಈ ಕೋನ ಮತ್ತು ಈ ಕೋನ. ಈ ಕೋನದ ಯಾವ ಕೋನ? ಇದನ್ನು ಎ ಅಂತ ತಗೊಂಡ್ಬಿಟ್ರಿ. ಇದನ್ನ ಈ ಮೂರು ಕೋನದ ಅಳತೆಗಳು ಎಷ್ಟದಾವು? 184. ಅಂದ್ರೆ 180ಕ್ಕೆ ಏನೇನು ಈಕ್ವಲ್ ಆಗ್ತಾವ? ತ್ರಿಭುಜದ ಒಳಕೋನಗಳಲ್ಲಿ ಕೋನ ಎ ಒಂದು ಈಕ್ವಲ್ ಆಗ್ತದ ಎ ಡಿಗ್ರಿ. ಆಮೇಲೆ 54 ಪ್ಲಸ್ 54 ಡಿಗ್ರಿ ಮತ್ತು 54 ಡಿಗ್ರಿ ಆಯ್ತು. 180 ಡಿಗ್ರಿ ಈಕ್ವಲ್ ಟು ಎ ಪ್ಲಸ್ 54 ಎಷ್ಟು? 108 ಡಿಗ್ರಿ. ಹೌದಾ? 108 ಡಿಗ್ರಿ. ಅಂದ್ರೆ 180 ಡಿಗ್ರಿಯಲ್ಲಿ ಮೈನಸ್ 108 ಡಿಗ್ರಿಯಿಂದ ಮೈನಸ್ ಮಾಡ್ರಿ, ಅವಾಗ ಏದು ಬೆಲೆ ಸಿಗುತ್ತದೆ? ಎಷ್ಟಾಗ್ತದ? 180 ಎಷ್ಟು? 72 ಡಿಗ್ರಿ ಈಕ್ವಲ್ ಟು ಎ. ದೇರ್ಫೋರ್ ಎ ಈಕ್ವಲ್ ಟು 72 ಡಿಗ್ರಿ ಆಯ್ತು. ಅಂದ್ರೆ ಇದರ ಬೆಲೆ ಸಿಕ್ತು. ಈ ಕಡೆ ಬೇಕಲ್ಲ ನಾವು. ಅಂದ್ರೆ ಏನಂತಾರ ಅವರು? ಈ ಅಷ್ಟು ಕೂಡಿ ಅದು ಏನೇನಾಗ್ತದೆ? ಇಲ್ಲಿ 180 ಇಲ್ಲಿ ಈಕ್ವಲ್ ಆಗ್ತದ ಈಕ್ವಲ್ ಟು ಎಕ್ಸ್ ಒಂದು ಆಗ್ತದ ಪ್ಲಸ್ 72 ಡಿಗ್ರಿ. ಅಂದ್ರೆ ಎ ಒಂದು ಈಕ್ವಲ್ ಆಗ್ತದೆ. 180 ಡಿಗ್ರಿ ಈಕ್ವಲ್ ಟು ಎಕ್ಸ್ ಪ್ಲಸ್ ಸಾರಿ ಇಲ್ಲ ಲೈನ್ ಮತ್ತೆ ಎಕ್ಸ್ಟ್ರಾ ಮಾಡ್ಕೊಳ್ಳೋಣ. 180 ಡಿಗ್ರಿ ಮೈನಸ್ 72 ಡಿಗ್ರಿ ಈಕ್ವಲ್ ಟು ಎಕ್ಸ್ ಆಯ್ತು. 180ರಲ್ಲಿ 72 ಮೈನಸ್ ಮಾಡಿದಾಗ 108 ಡಿಗ್ರಿ ಆಗ್ತದೆ. ಇದು ಇದೇ ವಿಧಾನ ಹೋಗ್ಬೇಕು. ಇದಕ್ಕೆ ಇನ್ನೊಂದು ವಿಧಾನ ಆದ. ಇದು ನಾವು ಯಾವ ತರನಾಗಿ ಕಲಿಯಾಕತ್ತೀವಿ ಅದೇ ತರನಾಗಿ ಮುಂದುವರಿ. ಮೊದಲು ಇದು ಪರ್ಫೆಕ್ಟ್ ಆಗಲಿ, ಆಮೇಲೆ ಇದಕ್ಕೆ ಮತ್ತೊಂದು ಇನ್ನೊಂದಿಷ್ಟು ಬೇರೆ ಟ್ರಿಕ್ಸ್ಗಳು ಅದಾವ, ಅವನ್ನ ಹೇಳ್ತೀನಿ ಅಂತ. ನಾವು ಆನ್ಸರ್ ಎಷ್ಟು? ಇದು ಆನ್ಸರ್. ಇಲ್ಲಿ 108 ಬಂದವಲ್ರಿ, ಇದು 108.
ಅರ್ಥ ಆಯ್ತು ಹೇಳಿದ್ದು